ಹಲೋ ಗೈಸ್, ಹಾಯ್. ಓಹೋ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫೈನಲಿ ಮೈಕ್ ತಗೊಂಡೆ. ಲ್ಯಾಟ್ರಿ. ಇದಕ್ಕೆ ತುಂಬ ದಿನ ನೋಡ್ತಾ ಇದ್ದೆ ಯಾವ ಮೈಕ್ ತಗೊಳ್ಳೋದು, ಏನು ತಗೊಳ್ಳೋದು. ಲೈಕ್ ಈಗಲೂ ಗಾಡಿ ಓಡಿಸ್ಕೊ ಹೋಗ್ತವನು ಯಾವನೋ ಒಬ್ಬ, ಈ ಕಡೆ ಒಬ್ಬ ಮಾತಾಡ್ಕೊ ಹೋಗ್ತಿದ್ದಾನೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಐ ಥಿಂಕ್ಸು ಕೇಳಿಸಲ್ಲ ಅಂದ್ಕೊಂಡಿದ್ದೀನಿ. ನಾನು ತುಂಬ ಎಫರ್ಟ್ ಹಾಕಿದ್ದು ಅನ್ನೋದು ತುಂಬ ಮೇಯ್ನಾಗಿ ಮೈಕ್ಗೆ, ಲೈಕ್ ವಾಯ್ಸ್ಗೆ ತುಂಬ ವಾಯ್ಸ್ ಪರ್ಫೆಕ್ಟಾಗಿ ಬರ್ತಾ ಇರಲಿಲ್ಲ. ಬಿಗ್ ಬಾಸ್ ವೀಡಿಯೋ ಮಾಡಬೇಕಾದ್ರೂ ಕೂಡ ಏನಾದರೂ ಒಂದು ಸೌಂಡು, ನಿಮ್ಮ ಅಮ್ಮನ ಪಿಂಡ ಕೆಳಗಡೆ ಒಬ್ಬ ಸೌಂಡ್ ಮಾಡ್ತವನೆ, ಕೇಳಿಸ್ತಿದ್ರೆ ಒಳ್ಳೆಯದು, ನನ್ನ ವಾಯ್ಸ್ ಕೇಳಿಸಿದ್ರೆ ಸಾಕು. ಸೊ ಮೈಕು ಮತ್ತು ಲೈಟ್ಗೆ ತುಂಬ ಏನಾದರೂ ಟ್ರೈ ಮಾಡ್ತಾನೆ ಇದೆ. ಈಗ ರೀಸೆಂಟಾಗಿ ಒಂದು ಮನೆ ತಗೊಂಡಿದ್ದೀನಿ. ಸೊ ಅಲ್ಲಿಂದ ಶುರು ಮಾಡೋಣ ಅಂತ ಸ್ಟೆಪ್ ಬೈ ಸ್ಟೆಪ್ ಹೋಗೋದ ಅಂದ್ಕೊಂಡಿದ್ದೀನಿ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಏನೋ ಒಂದು ಮಾಡಬೇಕು ಅಂತ. ಅದಕ್ಕೆ ಮುಂಚೆ ಮೈಕ್ ಹೋಲಿ ಲ್ಯಾಂಡ್ ಅಂತ ಇದ್ರದ್ದು ಈಗ ರೀಸೆಂಟಾಗಿ ಒಂದು ಮೈಕ್ ಬಿಟ್ಟರು. M2 ಲಾರ್ಕ್ M2 ಅನಿಸುತ್ತೆ. ಇದು ಲಾರ್ಕ್ M1 ಮೈಕ್. ಲಾರ್ಕ್ M2 ಚೆನ್ನಾಗಿದೆ, ಬಟನ್ ಥರ ಇದೆ. ಅದನ್ನು ಯಾಕೆ ತಗೊಳಕ್ಕಾಗಿಲ್ಲ ಅಂದರೆ ನೋಡ್ತೀರಾ ಬಿಕಾಸ್ ಆಫ್ ತುಂಬ ಶಿಪ್ಪಿಂಗ್ ಆಗ್ತಾಯಿದೆ, ತುಂಬ ಡಿಲೇ ಆಗ್ತಾಯಿತ್ತು. ಸೊ ಮತ್ತು ಇದು ಈಗ ಆಫರಲ್ಲಿದೆ. ಇದು ಸಮಥಿಂಗ್ 8,999 ಅನಿಸುತ್ತೆ, ಲೈಕ್ 8,999 ಅನಿಸುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅದು ಅದಕ್ಕಿಂತ ಕಡಿಮೆ ಇದೆ ಅನಿಸುತ್ತೆ. ನಾನು ತಗೊಂಡಾಗ 8,000 ಸಮಥಿಂಗ್ ಇದೆ. ಸೊ ವರ್ತ್. ನಾನು ಅದಕ್ಕಿಂತ ಮುಂಚೆ ಡಿಜಿಟೆಕ್ ಆಗಿರಲಿ ಬೇರೆದಾಗಿರಲಿ ತಗೊಳ್ಳೋದ ಅಂತ ಟ್ರೈ ಮಾಡ್ತಾಯಿದ್ದೆ. ಇದೊಂದು ಅದ್ರ ಜೊತೆಗೆ ಈ ವಾಚ್ ಕ್ಯಾಸಿಯೋ ವಾಚ್ ತಗೊಂಡೆ. ಇದನ್ನು ಯಾಕೆ ತಗೊಂಡೆ, ಇದು ನಮ್ಮ ವಾಚ್ ಇರಲಿಲ್ಲ. ನಾನು ಈಗ ರೀಸೆಂಟಾಗಿ ಆ್ಯಪಲ್ ವಾಚ್ ತಗೊಳ್ಳೋದ ಅಂತ ಯೋಚನೆ ಮಾಡ್ತಿದ್ದೆ. ಬರೀ ಗೂಗಲ್ ಮ್ಯಾಪ್ ಹಾಕಿ ಡೈರೆಕ್ಷನ್ ಚೆಕ್ ಮಾಡೋದಕ್ಕೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್. ಯಾಕಂದರೆ ನನಗೆ ಗಾಡೀಲಿ ಇಡೋಕ್ಕೆ ಅಷ್ಟು ನಂಬಿಕೆ ಇಲ್ಲ. ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ನಾನು ತುಂಬ ಗ್ಯಾಜೆಟ್ಸ್ನ ತುಂಬ ಸೇಫಾಗಿ ನೋಡ್ಕೋತೀನಿ. ನನ್ನ ಗರ್ಲ್ ಫ್ರೆಂಡ್ನ ಕೂಡ ಬಿಟ್ಬಿಡ್ತೀನಿ, ಗ್ಯಾಜೆಟ್ಸ್ನ ಮಾತ್ರ ಬಿಡೋಕೆ ಹೋಗ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು ಆ ಥರ ನಾನು ತುಂಬ ಗ್ಯಾಜೆಟ್ಸ್ ಹುಚ್ಚು ಅಂದ್ಕೊಳ್ಳಿ. ಯಾಕಂದರೆ ಅಷ್ಟು ಇಷ್ಟ ನನಗೆ ಗ್ಯಾಜೆಟ್ ಅಂದರೆ. ಹಿಂಗೆ ಇಟ್ಕೊಂಡು ಮಾತಾಡಿದ್ರೆ ಚೆನ್ನಾಗಿದೆಯಾ, ಇದಕ್ಕೊಂದು ಇದೆಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಅದನ್ನು ಅನ್ಬಾಕ್ಸ್ ಮಾಡಿರೋದು, ಆ ವೀಡಿಯೋನ ಹಂಗೆ ನಿಮಗೆ ಲೈಕ್ ವರ್ಟಿಕಲಾಗಿ ವೀಡಿಯೋ ಮಾಡಿದ್ದೀನಿ, ಹಾಕ್ತೀನಿ. ವರ್ತ್ ತಗೊಳ್ಳೋಕ್ಕೆ. ಯಾಕಂದರೆ ಒಂದು ವ್ಲಾಗ್ ಮಾಡ್ತಾರೆ, ಇಲ್ಲಾಂದರೆ ಒಂದು ವೀಡಿಯೋಸ್ ಮಾಡ್ತಾರೆ ಅಂದರೆ ಮೈಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೈಕ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸರೌಂಡಿಂಗ್ ಸೌಂಡ್ಸ್ ಯಾವುದು ತುಂಬ ಅಫೆಕ್ಟ್ ಮಾಡಬಾರ್ದು ಅಂತ ಮೈಕ್ ತಗೋತಾರೆ. ಈ ಸೌಂಡ್ ಹೆಂಗಿದೆ ಅಂತ ಗೊತ್ತಿಲ್ಲ ನನಗೆ. ಡೈರೆಕ್ಟಾಗಿ ಚೆಕ್ ಮಾಡ್ತಾಯಿದ್ದೀನಿ. ಲೈಕ್ ನಾನು ವಾಯ್ಸ್ ರೆಕಾರ್ಡ್ ಮಾಡಾದಮೇಲೆ ಇದನ್ನು ಡೈರೆಕ್ಟಾಗಿ ಚೆಕ್ ಮಾಡಿದೆ. ವಾಯ್ಸ್ ರೆಕಾರ್ಡ್ ಯಾಕಂದರೆ ಇದು ಕನೆಕ್ಟ್ ಆಗಿದೆಯಾ ಅಂತಲೇ ಡೌಟ್ ಬರ್ತಾಯಿತ್ತು ಅವಾಗವಾಗ. ಲೈಕ್ ನಾನು ಏನು ಕನೆಕ್ಟ್ ಆಗ್ತಿಲ್ವಲ್ಲ ಅಂತ ನೋಡಿದೆ. ಇಲ್ಲೊಂದು ಲೈಕ್ ಟೇಪ್ ಥರ ಅನಿಸ್ಬಿಟ್ಟವ್ರೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಚಾರ್ಜ್ ಆದಮೇಲೆ ಕನೆಕ್ಟ್ ಆಗೋದು. ನಾನು ಚಾರ್ಜ್ ಆಗ್ತೀನಿ, ಯಾಕೆ ಕನೆಕ್ಟ್ ಆಗ್ತಿಲ್ಲ ಅಂತ ಅರ್ಧ ಗಂಟೆಯಿಂದ ಪೇಜ್ ತಗೋತಿದ್ದೀನಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ನಾಯ್ಸ್ ಕ್ಯಾನ್ಸಲೇಷನ್ ಬೇಕಾದರೆ ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ಕೋಬೋದು, ಪವರ್ ಆನ್ ಆ್ಯಂಡ್ ಆಫ್. ಆಮೇಲೆ ಅದಕ್ಕೆ ರಿಸೀವರ್ ಒಂದು ಕೊಟ್ಟಿದ್ದಾರೆ, ಅದು ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ. ನಾನು iOS ತಗೊಂಡೆ. ಆ್ಯಂಡ್ರಾಯ್ಡ್ದಂದರೆ ಇನ್ನೂ ಕಡಿಮೆ ಆಗುತ್ತೆ, C ಟೈಪ್. ಸೊ iOSದು ಸ್ವಲ್ಪ ಜಾಸ್ತಿ ಇದೆ. ಅದೇ ಥರನೇ ನಾನು ಬಟ್ಟಂದೇ ತಗೋಬೋದಾಗಿತ್ತು ಹೋಲಿ ಲ್ಯಾಂಡ್ದು, ಬಟ್ ಅದು ಸ್ವಲ್ಪ ಕಾಸ್ಟು ಜಾಸ್ತಿ ಇತ್ತು. ಇದೇ ಥರನೇ ಏನಿಲ್ಲ, ಲೈಕ್ ರೌಂಡಿಗೆ ಬರುತ್ತೆ. ಬಟ್ ಆದರೆ ಇನ್ನೊಂದು ಅದು ತುಂಬ ಪವರ್ಫುಲ್ ಆಗಿದೆ ಲೈಕ್ ಈಗ ಬಂದರೆ M2 ಸೀರೀಸು. ಬಟ್ ಆದರೆ ಈಗ ತುಂಬ ಶಿಪ್ ಆಗ್ತಾಯಿದೆ ಮತ್ತು ತುಂಬ ಡಿಲೇ ಆಗ್ತಿದೆ. ತುಂಬ 2 ಸರಿ ಮಾಡಿ ಕ್ಯಾನ್ಸಲ್ ಆಗಿತ್ತು, ಆರ್ಡರ್ ಬರದೆ. ಸೊ ಅದಕ್ಕೇ ಇಲ್ಲ, ಜಸ್ಟ್ ನನಗೆ ವಾಯ್ಸ್ ಕರೆಕ್ಟಾಗಿ ಕೇಳಿಸಿದ್ರೆ ಸಾಕು, ಒಳ್ಳೆ ಮೈಕೆ ಇದೆ, ಪರವಾಗಿಲ್ಲ ಅಂತ ತಗೊಂಡೆ. ರೋಡ್ ತಗೋಬೋದಾಗಿತ್ತು, ಬಟ್ ಆದರೆ ರಾಡೋ ನಮ್ಮನ್ನು ಅದಕ್ಕೂ ಮೆಸೇಜ್ ಹಾಕ್ಬಿಡ್ತಾರೆ. ಆ ಮೈಕ್ ತಗೊಳ್ಳೋಷ್ಟು ದಡ್ ನನ್ನ ಮಗ ಅಲ್ಲ. ಅದೇ ಥರ ಆ ಕ್ವಾಲಿಟಿ, ಅದಕ್ಕಿಂತ ಬೆಸ್ಟ್ ಕ್ವಾಲಿಟಿ ಕೊಡೋಕ್ಕೆ ತುಂಬ ಮೈಕ್ಸ್ ಇದೆ. ಡಿಜಿಟೆಕ್ಕು ತುಂಬ ಚೆನ್ನಾಗಿ ಕೊಡುತ್ತೆ. ಆ ಪ್ರೈಸಿಗೆ ತಗೊಂಡ್ರೆ ಅದು ಚೆನ್ನಾಗಿ ಕೊಡುತ್ತೆ. ಹೋಲಿ ಲ್ಯಾಂಡ್ ಅಂತೂ ಪರ್ಫೆಕ್ಟ್ ಮೈಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅನ್ನೋದು. ತುಂಬ ಚೆನ್ನಾಗಿ ಮೈಕ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದ್ರ ಜೊತೆಗೆ ಈಗ ಕೆಳಗಡೆ ಹೋಗ್ತಿರೋ ಗಾಡಿ ಸೌಂಡು ಕೇಳಿಸ್ಬಾರ್ದು ಅಂತ ನಾನು ದೇವ್ರು ಬೇಡ್ಕೊತಾ ಇದ್ದೀನಿ. ಅದೊಂದೇ ನನಗೆ ತಿಕ್ಕಾಲ ಉರಿಯುತ್ತೆ. ಕಂಟಿನ್ಯೂಸ್ ಆಗಿ ಮಾತಾಡಬೇಕಾದ್ರೆ ಅವ್ರವ್ರು ಹೋಗ್ತಾ ಇರ್ತಾರೆ. ಬಟ್ ಆದರೆ ಸೌಂಡು ಇದ್ರಲ್ಲಿ ಬರಬೇಕಾದ್ರೆ ಅವ್ನು ನಮ್ಮನ್ನು ಹೆಂಗೆ ಎಡಿಟ್ ಮಾಡೋದು. ಇನ್ನೊಂದು ಮೇಯ್ನ್ ಥಿಂಗ್,
ಇದು ಇವಾಗ ಬಂದಿರೋ ಮನೆ ಏನು ಮನೇಲಿ ಏನೋ ತಗೊಬಂದಿಲ್ಲ. ಸೊ ಫುಲ್ ಎಕೋ ಹೊಡಿಯುತ್ತೆ. ಆ ಎಕೋ ಹೇಗೆ ಬರುತ್ತೆ ಅನ್ನೋದು ಒಂದು ತಿಕ್ಕವ್ರಿ. ಎಕೋ ಬರೋದಕ್ಕೆ ಒಂಚೂರು ನನ್ನ ವಾಯ್ಸಲ್ಲ ಅನಿಸ್ಬಿಡುತ್ತೆ, ಆ ಥರ ಬರುತ್ತೆ. ಸೊ ನೋಡೋಣ. ಮೈಕ್ ಲೈಕ್ ಯೂಸ್ ಮಾಡದೆ ವಾಯ್ಸ್ ಹೆಂಗಿದೆ ಅಂತ ತೋರಿಸ್ತೀನಿ ಫೋನಲ್ಲಿ. ಇದು ಡೈರೆಕ್ಟ್ ಐಫೋನಲ್ಲಿ ತೆಗೆದಿರೋ ವಾಯ್ಸು, ಅದು ಮೈಕಲ್ಲಿ ಇದ್ದಿದ್ದು ವಾಯ್ಸು. ಮೈಕಿಗೆ ತೋರಿಸ್ತೀನಿ. ಇದು ಮೈಕ್ ವಾಯ್ಸು. ಹೊರಗಡೆ 4-5 ನಾಯಿ ಜಗಳ ಆಡ್ತೈತೆ, ಅಷ್ಟು ಕೋಪ ಬರ್ತೈತೆ. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ. ಮೈಕ್ ಕರೆಕ್ಟಾಗಿ ಇದ್ಬಿಟ್ರೆ ಸಾಕು ಅನ್ಕೋತಿದ್ದೀನಿ. ಈಗ ಒಬ್ಬರು ಸ್ಟಾರ್ಟ್ ಮಾಡಿದ್ರೆ ಗಾಡಿನ ಫಕ್ ಆಫ್. ನಿಮ್ಮ ಅಮ್ಮನ ಪಿಂಡ. ಬ್ಯಾಟ್ರಿ ಐಫೋನಲ್ಲಿ ಇರಿಟೇಟ್ ಆಗೋ ವಿಷಯ 2. ಒಂದು ಬ್ಯಾಟ್ರಿ ನಿಲ್ಲಲ್ಲ. ಆ ಬ್ಯಾಟ್ರಿ 100ಇಂದ 80, 90, 85 ಅಂತ ಇಳಿಬೇಕಾದ್ರೆ ತಿಕ್ಕ ಉರಿಯುತ್ತೆ. ಇನ್ನೊಂದು ಈ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ, ಬೇರೆ ಏನೋ ವಿಷಯ ಮಾಡಬೇಕಾದ್ರೆ 20% ಬ್ಯಾಟ್ರಿ ಬಂದಿದೆ, ಫಕ್ ಆಫ್. 10% ಬಂದಿದೆ, ಫಕ್ ಯುವರ್ ಸೆಲ್ಫ್. ಆ ಥರ ಬರುತ್ತೆ. ತಿಕ್ಕ ಎಲ್ಲ ಹೊರದೋಗುತ್ತೆ. ಅದೆರಡು ವಿಷಯ. ಅದು ಬಿಟ್ಟರೆ ಐಫೋನ್ ಅಂತೂ ಬೆಸ್ಟ್. ಅದೇ ರೀತಿಯೇ ಹೋಲಿ ಲ್ಯಾಂಡ್ ಈ ಮೈಕು ಬೆಸ್ಟ್. ಯಾರಾದರೂ ವ್ಲಾಗರ್ ಆಗಿದ್ದರೆ, ಬೇರೆಯವರಾಗಿದ್ದರೆ ಯಾಕೆ ತುಂಬ ತೊದಲಿಸ್ತಾ ಇದ್ದೀನಿ. ಯಾರಾದರೂ ವ್ಲಾಗ್ ಮಾಡೋರಾಗಿದ್ದರೆ, ವೀಡಿಯೋ ಕ್ರಿಯೇಟರ್ ಆಗಿರಲಿ, ತಿರ್ಗಾ ಯಾರಾದರೂ ವ್ಲಾಗ್ ಮಾಡೋರಾಗಿರಲಿ, ವೀಡಿಯೋ ಕ್ರಿಯೇಟರ್ ಆಗಿರಲಿ, ಡಿಜಿಟಲ್ ಕ್ರಿಯೇಟರ್ ಆಗಿರಲಿ, ಕಂಟೆಂಟ್ ಕ್ರಿಯೇಟರ್ ಆಗಿರಲಿ, ಅವ್ರಿಗೆ ಈ ಮೈಕ್ ವರ್ತ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಹಂಗೆ ಡೈರೆಕ್ಟಾಗಿ ಹಾಕ್ತೀನಿ. ಚೆನ್ನಾಗಿದ್ದರೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ತಗೊಳ್ಳಿ. ಇಲ್ಲ ವಾಯ್ಸ್ ಇಲ್ಲ ಬರೋ ಶಾ ಥರ ಬರ್ತಿದೆ, ಲೌಡ ಥರ ಬರ್ತಿದೆ ಅಂದರೆ ಯುವರ್ ಚಾಯ್ಸ್. ನೀವು ROD ರೋಡ್ ಅನಿಸುತ್ತೆ ಅದು. ಅದೇ 22,000 25,000 ಕೊಟ್ಟು ತಗೋಬೋದು. ಏನೋ ಬೇಕು ನಿನಗೆ, ಏನೋ ಬೇಕು ಇಲ್ವಾ ಇದೇ ಸೀರೀಸ್ದು ಲಾರ್ಕ್ M2 ಇದೆ, ಅದೊಂದು 20,000 ಇದೆ. ನೀವಪ್ಪ ಇಟ್ಟಿದ್ರೆ ತಗೋ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನನ್ನ ದುಡ್ಡಲ್ಲಿ ತಗೊಂಡಿದ್ದು ಶಟ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.